ನಾವು ಏನು ಯೋಚನೆ ಮಾಡ್ತೀವಿ ಅದಾಗ್ತೀವಿ ಅಂತ ಎಲ್ಲರೂ ಕೇಳಿರ್ತೀರ. ನಾವು ಏನು ತಿಂತೀವಿ ಅದಾಗಿದ್ದೀವಿ ಅಂತ ನೀವು ಯಾರಾದರೂ ಯೋಚನೆ ಮಾಡಿದ್ದೀರಾ? ಅದು ಭಗವದ್ಗೀತೆಯಲ್ಲಿದೆ ಅಂದರೆ ಹೌದು. ಸರಿ, ಒನ್ ಗ್ರೂಪ್ ಆಫ್ ಪೀಪಲ್ನ ನೀವೆಲ್ಲರೂ ನೋಡಿರ್ತೀರ. ದೇ ಆಲ್ವೇಸ್ ಸ್ಟೇ ಇನ್ ದೇರ್ ಬೆಡ್. ಅವ್ರು ತಿನ್ನುವಂಥ ಫುಡ್ ಕೂಡ ಹಾಗೆ ಇರುತ್ತೆ, ರೆಡಿ ಟು ಈಟ್, ಹೈಲಿ ಪ್ರಾಸೆಸ್ಡ್, ಅಥವಾ ಯಾವಾಗೋ ಮಾಡಿರೋ ಊಟನ ಇನ್ಯಾವಾಗೋ ತಿಂತಾ ಇರ್ತಾರೆ. ಇಂಥವರು ಅವ್ರ ಫುಡ್ ಥರನೇ ಇಗ್ನಾರೆಂಟ್ ಪರ್ಸ್ನಾಲಿಟಿ ಅವ್ರು ಆಗಿರ್ತಾರೆ. ಅವ್ರನ್ನ ತಾಮಸಿಕ್ ಅಂತ ಅಂತೀವಿ. ಆ್ಯಂಡ್ ಇನ್ನೊಂದು ಗ್ರೂಪು, ಅವ್ರು ಯಾವಾಗಲೂ ಹೈಪರ್ ಟೆನ್ಸ್ಡ್, ಹೈಪರ್ ಆ್ಯಕ್ಟಿವ್, ಎಲ್ಲನೂ ಎಕ್ಸ್ಟ್ರೀಮಲ್ಲಿ ಮಾಡ್ತಿರ್ತಾರೆ. ಅವ್ರ ಫುಡ್ ಕೂಡ ಎಕ್ಸ್ಟ್ರೀಮಲ್ಲಿರುತ್ತೆ, ತುಂಬ ಸಾಲ್ಟ್ ಇರೋವಂಥದ್ದು, ತುಂಬ ಹುಳಿ, ತುಂಬ ಖಾರ. ಆ್ಯಂಡ್ ಅಂಥವ್ರನ್ನ ರಾಜಸಿಕ್ ಅಂತ ಕರಿತೀವಿ. ಇನ್ನು ಕೊನೆಯದಾಗಿ ಬರೋದು ಯೋಗಿಕ್ ಡಯಟ್. ಅದನ್ನು ನಾವು ಸಾತ್ವಿಕ್ ಫುಡ್ ಅಂತ ಕರಿತೀವಿ. ಹೆಸರೇ ಹೇಳೋ ಥರ ಅದರಲ್ಲಿ ಸತ್ವ ಇರುತ್ತೆ, ಅಂದರೆ ಫ್ರೆಶ್ಲಿ ಕುಕ್ಡ್ ಹಣ್ಣು, ತರಕಾರಿ. ಸೊ ಯೋಗ ಮ್ಯಾಟ್ ಮೇಲೆ ಮಾತ್ರ ಅಲ್ಲ, ಪ್ಲೇಟಲ್ಲಿ ಕೂಡ ಇರುತ್ತೆ.